ಹಳ್ಳಿ ಕಡೆ ಬಂದ್ರ ನಾವೇನ್ ಎದಕ್ಕೂ ಕಮ್ಮಿ ಇಲ್ರಿ. ಎಲ್ಲದಕ್ಕೂ ನಾವು ಸೈ ಅಣ್ಣಾರ. ಪರ್ಸೆಂಟೇಜ್ ಬಂದ್ಬಿಟ್ಟು 97.92. ಇವರು ನವಲಗುಂದ ತಾಲೂಕಿಗೆ 3ನೇ ರ್ಯಾಂಕ್ ಅನ್ನ ಪಡೆದಂತ ವಿದ್ಯಾರ್ಥಿನಿ. ತಂದೆಯವ್ರಿಗೆ ಏನಾಗಿತ್ತು? ಅವರು ಕರೆಂಟ್ ಶಾಕ್ ಹಿಡಿದು ತೀರ್ಕೊಂಡ್ರಿ. ಆದ್ರ ನಮ್ಮಂತ ಬಡ ವಿದ್ಯಾರ್ಥಿಗಳು ಈ ರೀತಿ ಕನಸಿರ್ತೈತಿ, ಯಾಕಂದ್ರ ಅವರು ಸೇಮ್ ಎಫರ್ಟ್ ಹಾಕಿರ್ತಾರ. ನಿಮ್ ತಂದೆಯವ್ರು ಕಳ್ಕೊಂಡ್ಮೇಲೆ ನಿಮ್ಗೆ ಅವಾಗ ಪರಿಸ್ಥಿತಿ ಯಾವ ತರ ಇತ್ತು ಅಂತ? ಗಂಡ್ ಮಕ್ಳು ಅಷ್ಟಾದ್ವೇ ಸಾಧ್ಯ ಎಷ್ಟೈತಿ ಅಷ್ಟು ಓದ್ತೇನೆ ಅಂತ ಹೇಳಿ 9th ಅಲ್ಲಿ ನಂಗೆ ಅಷ್ಟೊಂದು ಆಸಕ್ತಿ ಇದ್ರಿಕಿಲ್ಲ, ಎಜುಕೇಶನ್ ಬಗ್ಗೆ ಅಷ್ಟೊಂದ್ ತಿಳ್ಕೊಂಡಿರ್ಕಿಲ್ಲ. ನಾನು ಇಷ್ಟ ಸಿಲೆಬಸ್ ಇದಿಷ್ಟ ಓದ್ಬಿಟ್ರೆ ಮುಗುದ್ ಹೋಯ್ತು, ಮತ್ತ್ಯಾಕ ಬಹಳ ಗೋಲ್ಡನ್ ಮೆಮೊರೀಸ್ ರೀ. ಅದ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಅದ್ ಎಲ್ಲಾ ನಿಜ ರೀ. ಫಸ್ಟಿಗೆ ಸ್ಟಾರ್ಟಿಂಗ್ 1 month ಸ್ಕೂಲಿಗೆ ಹೋಗಿರ್ಲಿಕ್ಕಿಲ್ಲ. ಅತಿ ಹೆಚ್ಚು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಭಾಗಿಯಾಗಿದ್ದಾರೆ. ತಂದೆ ತಾಯಿ ಮಕ್ಕಳು ನಾವೇನು ಮಾಡಿದ್ರು ಮತ್ತು ತಂದೆ ತಾಯಿ ಹಂಗ ಆಗೋದಿಲ್ರಿ. ಹೆಂಗ್ ಪರ್ಸೆಂಟೇಜ್ ಮಾಡ್ತೀವಿ ಅದ್ರ ಮೇಲೆ ದುಡ್ಡು ಕಡಿಮೆ ಆಗ್ತದ ಅನ್ನೋ ಸಂಬಂಧ ಚೆನ್ನಾಗಿ ಕುಂತ್ ಓದಾಕ್ ಸ್ಟಾರ್ಟ್ ಮಾಡ್ತೀನ್ರಿ. ಡಿಫಿಕಲ್ಟ್ ಬರ್ತೈತ್ರಿ, ಬಾಳ ಕೆಟ್ಟ ಕಷ್ಟ ಆಗ್ತೈತ್ರಿ. 9th 10th ನಾನ ಇಲ್ಲೇ ನಮ್ಮ ಬಾಜು ಊರ್ ಬ್ಯಾಲ್ಯಾದಲ್ಲಿ ಮುಗಿಸೇನ್ರಿ. ನಮ್ ತಂಗಿ ಹಿಂಗ್ ಹೇಳ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಈಕಿ ಹಿಂದಿಂದ ಅವ್ನಿಂದ ಮಾಡ್ಕೊಂತ ಮಾಡ್ಕೊಂತ ಅವ್ರ ಮನಿ ಪೇರೆಂಟ್ಸಿಗೂ ಫೋನ್ ಹಚ್ಕೇತಿದ್ರಿ, ಎದ್ದಾರೋ ಏನಿಲ್ಲೋ, ಸುಮ್ನ ಮೆಸೇಜ್ ಮಾಡಿ ಮಲ್ಕೊಂಡಾರೋ ಏನೋ ಅಂತ ಹೇಳಿ.